ಮೇ 3ರಂದು ನಡೆದ ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆ ನೀಟ್ ಮರುಪರೀಕ್ಷೆಯನ್ನ ನಡೆಸಲಾಗುತ್ತಿದೆ. ಆದರೆ ಈ ಮರುಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅನುಮಾನ ವ್ಯಕ್ತವಾಗುತ್ತಿದ್ದು, ರಾಜಸ್ಥಾನದ ಅಜ್ಮೀರದ ವಿದ್ಯಾರ್ಥಿಯೋರ್ವರಿಗೆ 30,000ಕ್ಕೆ ನೀಟ್ ಪೇಪರ್ ನೀಡುವುದಾಗಿ ಫೋನ್ ಕರೆ ಮೂಲಕ ಹೇಳಿರುವ ಘಟನೆ ಸದ್ಯ ವರದಿಯಾಗಿದೆ. ಅಜ್ಮೀರದ ಡಿವಿಎ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿ ಕೃಷ್ಣ ಸಿಂಗ್ ಠಾಕೂರ್ ಈ ಕುರಿತು ಪೊಲೀಸರಲ್ಲಿ ದೂರನ್ನ ನೀಡಿದ್ದಾರೆ. ಶನಿವಾರದ ರಾತ್ರಿ ಹಲವು ವಿದ್ಯಾರ್ಥಿಗಳಿಗೆ ನೀಟ್ ಪೇಪರ್ ಅನ್ನ ನೀಡುತ್ತೇವೆ, 30,000 ಕೊಟ್ಟು ಪ್ರಶ್ನೆ ಪತ್ರಿಕೆ ನಿಮ್ಮದಾಗಿಸಿಕೊಳ್ಳಿ ಎಂದು ಹೇಳಲಾಗಿದೆ. ಜೊತೆಗೆ QR ಕೋಡ್ ಅನ್ನು ವಾಟ್ಸ್ಆಪ್ಗೆ ಕಳುಹಿಸಿದ್ದಾರೆ. ಇದೊಂದು ಮೋಸದ ಕರೆ, ನಮ್ಮಿಂದ ಹಣ ಪೀಕುವ ಜಾಲವೆಂದು ವಿದ್ಯಾರ್ಥಿಗಳ್ಯಾರೂ ಈ ಜಾಲಕ್ಕೆ ಬಿದ್ದಿಲ್ಲ. ಆದರೆ ಈ ಕರೆ ನಿಜವಾಗಿದ್ರೆ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂದಲ್ಲವೇ ಎಂದು ದೂರಿನಲ್ಲಿ ಠಾಕೂರ್ ಪ್ರಶ್ನಿಸಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರನ್ನು ದಾಖಲಿಸಿಕೊಂಡಿರುವ ಪೊಲೀಸ್ ವರಿಷ್ಠಾಧಿಕಾರಿ ಹಿಮಾಂಶು ಜಂಗೀರ್, ನಾವು ಈ ದೂರನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇಡಿ ಸಮನ್ಸ್ ವಿನ ವಿಜಯನ್ ಕರೆ ಬಂದ ಮೊಬೈಲ್ ಸಂಖ್ಯೆ, QR ಕೋಡ್ ಹಾಗೂ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದೇವೆ. ನಂತರ ಈ ಪೇಪರ್ ಸೋರಿಕೆ ಸಂಗತಿ ಎಷ್ಟು ಸತ್ಯ ಎಷ್ಟು ಮಿಥ್ಯ ಎಂದು ತಿಳಿಯಲಿದೆ ಎಂದಿದ್ದಾರೆ. ಹಾಗೆಯೇ ಪರೀಕ್ಷೆ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ನೀಡುವುದಾಗಿ ನಕಲಿ ಕರೆಗಳು ಬರುತ್ತವೆ. ಆದರೆ ಈ ಜಾಲಕ್ಕೆ ವಿದ್ಯಾರ್ಥಿಗಳು ಸಿಲುಕಬಾರದು, ಅಪರಿಚಿತರನ್ನ ನಂಬಬೇಡಿ ಎಂದು SP ಮನವಿ ಮಾಡಿದ್ದಾರೆ.